ಆತ್ಮೀಯ ವೀಕ್ಷಕ ಬಂಧುಗಳೇ, ಮೊನ್ನೆ ತಾನೇ ನಡೆದಂಥ ಮಾನ್ಯರ ಮಸಲವಾಡದ ಶ್ರೀ ರುದ್ರತಾಂಡವ ವೀರಭದ್ರೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವದಲ್ಲಿ ಅದು ಮೊದಲನೇ ದಿನ ಕಳಸೋತ್ಸವ, ಎರಡನೇ ದಿನ ರಥೋತ್ಸವ, ಮೂರನೇ ದಿನ ನಡೆದಂಥ ಅಗ್ನಿಕುಂಡ ಮಹೋತ್ಸವದ ಸಂದರ್ಭದಲ್ಲಿ ಮಾನ್ಯರ ಮಸಲವಾಡ ಗ್ರಾಮದ ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸುವಂತಹ ಸರ್ಕಾರಿ ನೌಕರರ ವರ್ಗ, ಅದು ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದಂಥ ವಿದ್ಯಾರ್ಥಿಗಳ ಬಳಗ, ಸಮಾನ ಮನಸ್ಕರ ಗೆಳೆಯರ ಬಳಗ ಅಂಥೇಳಿ ಬಳಗವನ್ನು ಕಟ್ಟಿಕೊಂಡು ಸತತ 3 ವರ್ಷಗಳಿಂದ ಭಾಳ ಅತ್ಯಂತ ಯಶಸ್ವಿಯಾದಂತಹ ಅರ್ಥಪೂರ್ಣವಾದಂತಹ ಆ ಒಂದು ಅಗ್ನಿಕುಂಡ ಮಹೋತ್ಸವವನ್ನು ವೀಕ್ಷಿಸಲು ಬಂದಂತಹ ಭಕ್ತಾದಿಗಳಿಗೆ ಮಹಾಪ್ರಸಾದದ ವ್ಯವಸ್ಥೆಯನ್ನು ಕೈಗೊಳ್ಳೋದ್ರ ಮೂಲಕ ಸಾರ್ಥಕತೆಯನ್ನು ಮೆರೆದಿದ್ದಾರೆ. ಇವತ್ತು ತಾವುಗಳು ನೋಡ್ತಾ ಇದ್ದೀರಾ, ಅವರು ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರಾಗಿದ್ದಾರೆ, ಮತ್ತು ಖಜಾನೆ ಇಲಾಖೆಯಲ್ಲಿ ಕೂಡ ಕೆಲಸ ಮಾಡೋರಿದ್ದಾರೆ, ಹಾಗೆಯೇ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡೋರಿದ್ದಾರೆ. ಹೀಗೆ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡುವಂಥ ಅನೇಕ ಅರಣ್ಯ ಇಲಾಖೆಯವರು ಕೂಡ ಇದ್ದಾರೆ. ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಹಾಸ್ಟೆಲ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವರಿದ್ದಾರೆ, ತಾಲೂಕು ವಿಸ್ತರಣಾಧಿಕಾರಿಗಳಾಗಿದ್ದಾರೆ, ಮತ್ತು KEBನಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ದಾರೆ. ಹೀಗೆ ಎಲ್ಲ ವರ್ಗದವರು ಕೂಡ ಸೇರಿ ತಮ್ಮ ಎಲ್ಲರ ತನುಮನ ಧನದಿಂದ ಈ ಒಂದು ಪ್ರಸಾದದ ವ್ಯವಸ್ಥೆಯನ್ನು ಮಾಡಬೇಕಂತಕ್ಕಂತಹ ಸೇವಾ ಮನೋಭಾವನೆ ಮತ್ತು ಭಕ್ತಿ ಸೇವೆ, ಈ ಸೇವಾ ಮನೋಭಾವನೆ ಮತ್ತು ಭಕ್ತಿಯಿಂದ ಇವತ್ತು ತಾವೆಲ್ಲರೂ ಕೂಡ ಸ್ವಯಂ ಸೇವಕರಾಗಿ, ಆದಾಗ್ಯೂ ಕೂಡ ಇಲ್ಲಿ ಒಂದನ್ನು ನಾವು ಗಮನಿಸಬೇಕು. ಈ ಒಂದು ಪ್ರಸಾದವನ್ನು ಕೈಗೊಳ್ಳಲಿಕ್ಕೆ, ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಮಾನ ಮನಸ್ಕ ಗೆಳೆಯರ ಬಳಗ ತನು ಮನ ಧನ ಈ ಮೂರನ್ನು ಕೂಡ ಇಲ್ಲಿ ಅರ್ಪಿಸಿರುವಂಥದ್ದು ಬಹಳ ವಿಶೇಷ. ಇವತ್ತೇನು ನಾನು ದುಡ್ಡು ಕೊಟ್ಟೆ ಅಂತಕ್ಕಂಥದ್ದನ್ನು ಯಾರೂ ಮನಸ್ಸಿನಲ್ಲಿ ಇಟ್ಕೊಳ್ಳೋದಿಲ್ಲ. ನಾನು ಭಕ್ತಿ ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಸೇವಾ ಭಾವನೆಯಿಂದ ಸ್ವಯಂ ಸೇವಕರಾಗಿ ಈ ಒಂದು ಕಾರ್ಯದಲ್ಲಿ ತೊಡಗಿಕೊಂಡಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ನಾನು ಶ್ರೀ ವೀರಭದ್ರೇಶ್ವರ ಸ್ವಾಮಿಗೆ ಭಕ್ತಿ ಸೇವೆಯನ್ನು ಸಲ್ಲಿಸಬೇಕು. ಈ ಅಗ್ನಿಕುಂಡ ಮಹೋತ್ಸವಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಬರುವಂಥ ಭಕ್ತಾದಿಗಳಿಗೆ ಉತ್ತಮ ಕುಡಿಯುವ ನೀರಿನ ವ್ಯವಸ್ಥೆ, ರುಚಿಯಾದಂತಹ ಒಂದು ಪ್ರಸಾದದ ವ್ಯವಸ್ಥೆಯನ್ನು ಕೂಡ, ಅದು ಸಿಹಿಯನ್ನು ಕೂಡ ಹಂಚೋದ್ರ ಮೂಲಕವಾಗಿ, ಬಂದಂಥ ಜನರಿಗೆ ಮಜ್ಜಿಗೆಯನ್ನು ಹಂಚೋದ್ರ ಮೂಲಕವಾಗಿ, ಬಾಳೆಹಣ್ಣಿನ ಪ್ರಸಾದವನ್ನು ನೀಡೋದ್ರ ಮೂಲಕವಾಗಿ, ಶುದ್ಧ ಕುಡಿಯುವ ನೀರನ್ನು ಕೊಡೋದ್ರ ಮೂಲಕವಾಗಿ ಇವತ್ತು ತನುಮನ ಧನದ ಭಕ್ತಿ ಸೇವೆಯನ್ನು ಸಲ್ಲಿಸುತ್ತಾ ಇವತ್ತು ಪ್ರಸಾದದ ವ್ಯವಸ್ಥೆಯನ್ನು ಬಹಳ ಅರ್ಥಪೂರ್ಣವಾಗಿ ಮಾಡಿರುವಂಥದ್ದು ಬಹಳ ಭಕ್ತಿ ಭಾವನೆಯನ್ನು ಮೂಡಿಸ್ತದೆ. ಇವತ್ತು ನಾವು ವಿವಿಧ ಇಲಾಖೆಗಳಲ್ಲಿ ಹುದ್ದೆಯನ್ನು ಪಡೆದ್ವಿ, ಬರೀ ಕೆಲಸದ ಕಡೆಗೆ ಅಷ್ಟೇ ನಾವು ಗಮನವನ್ನು ಹರಿಸಬೇಕಾಗಿಲ್ಲ. ಇವತ್ತು ನಾವೆಲ್ಲ ಕೂಡ ನಮ್ಮ ಊರಿನ ಎಲ್ಲರೂ ಕೂಡ ನೌಕರ ವರ್ಗ ಆಗ್ಬೋದು, ನಮ್ಮ ಯುವಕರ ತಂಡ ಆಗ್ಬೋದು, ಎಲ್ಲರೂ ಕೂಡ ಸೇರಿ ಸಮಾನ ಮನಸ್ಕರ ಗೆಳೆಯರ ಬಳಗ ನೋಡಿ ಹೇಗಿದೆ. ನಾವೆಲ್ಲ ಕೂಡ ಎಷ್ಟೇ ಹಿರಿಯರಾಗಲಿ ಕಿರಿಯರಾಗಲಿ ನಾವೆಲ್ಲ ಒಂದೇ ಗೆಳೆಯರು. ಆ ಸ್ನೇಹಕ್ಕೆ ಹೆಚ್ಚು ಇಲ್ಲಿ ಮಹತ್ವವನ್ನು ಕೊಡೋದ್ರ ಮೂಲಕ ದೊಡ್ಡವರು ಕೂಡ ದೊಡ್ಡದಾದಂಥ ಕೆಲಸದಲ್ಲಿ, ಸಣ್ಣವರು ಕೂಡ ಸಣ್ಣದಾದಂಥ ಕೆಲಸ, ಅದು ಯಾರು ಕೂಡ ಹಂಚ್ಕೊಳ್ಳದೆ ಊಟ ಬಡಿಸೋದಾಗಿರ್ಬೋದು, ಪ್ರಸಾದವನ್ನು, ಹಾಗೆಯೇ ಅಲ್ಲೆಲ್ಲ ಕೂಡ ನಿಂತು ಕೆಲಸ ಕಾರ್ಯಗಳನ್ನು ಮಾಡೋದಾಗ್ಬೋದು, ಪ್ರತಿಯೊಂದರಲ್ಲಿ ಕೂಡ ನಾನು ಮೇಲು ಕೀಳು ಅನ್ನೋ ಭಾವನೆ ಇಲ್ಲದೆ ನಾವೆಲ್ಲ ಸಮಾನ ಮನಸ್ಸಿನ ಗೆಳೆಯರ ಬಳಗದಿಂದ ಇದ್ದೇವೆ. ಸ್ವಯಂ ಸೇವಕರಾಗಿ ನಾವು ಯಾವತ್ತೂ ಕೂಡ ಸೇವೆಯನ್ನು ಸಲ್ಲಿಸ್ತೇವೆ ಅಂತಕ್ಕಂಥದ್ದನ್ನು ಇಲ್ಲಿ ಮಾಡಿ ತೋರಿಸಿರ್ತಕ್ಕಂಥದ್ದು ಭಾಳ ಅರ್ಥಪೂರ್ಣ. ಇವತ್ತು ದಿನಮಾನಗಳು ಕಳೆದಂತೆ ಯುವಕರಲ್ಲಿ ಈ ಮೊಬೈಲ್ ಗೀಳಿನಿಂದ ಅಲಸತೆನ ಬೆಳೆಯುವುದನ್ನು ನೋಡ್ತಾ ಇದ್ದೇವೆ. ಅದಕ್ಕೆ ಪೂರಕ ಎಂಬುವಂತೆ ಇವತ್ತು ಮಾನ್ಯರ ಮಸಲವಾಡ ಗ್ರಾಮದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರ ಒಂದು ಸ್ನೇಹಿತರ ಬಳಗ ಜೊತೆ ಸೇರಿ ನಾವೆಲ್ಲರೂ ಕೂಡ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಓದಿದಂತಹ ವಿದ್ಯಾರ್ಥಿಗಳು ಸಮಾನ ಮನಸ್ಸು